ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ಸೈನಿಕ ತರಬೇತಿ ಕೇಂದ್ರ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ಇವತ್ತು ದಿನಾಂಕ 10/1/2026 ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ದಿನಾಂಕ 10/1/2026 ಇವತ್ತು ಈ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಯಾರೆಲ್ಲ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರು ಹಾಗೆ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂತಹ ಶಿಕ್ಷಣ ಪ್ರೇಮಿಗಳು ಈ ವಿಡಿಯೋ 15 ನಿಮಿಷ ಅಥವಾ 14 ನಿಮಿಷ ಇರಬಹುದು. ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋವನ್ನು ನೋಡಿದ್ರೆ ಇವತ್ತಿನ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಕರೆದಿರ್ತಕ್ಕಂತಹ ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಅಟಲ್ ಬಿಹಾರಿ ವಾಜಪೇಯಿ ಈ ಎಲ್ಲಾ ಶಾಲೆಗಳ ಸಂಪೂರ್ಣ ಮಾಹಿತಿಯನ್ನ ಅದರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ತಂದಿದ್ದೇನೆ ಅಂತ ಹೇಳಿದ್ರೆ, ಅರ್ಜಿ ಎಲ್ಲಿ ಸಿಗುತ್ತೆ, ಅರ್ಜಿಯನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಮಾಹಿತಿಯನ್ನ ಅದರಲ್ಲಿ ತುಂಬಬೇಕು, ಈ ಮೊರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಇಟ್ಕೊಂಡು ಬಹಳ ಸುಲಭವಾಗಿ ಈ ಎಕ್ಸಾಮಿನೇಷನ್ ಅಲ್ಲಿ ನೀವು ಸೆಲೆಕ್ಷನ್ ಆಗಬೇಕು ಅಂದ್ರೆ ಏನನ್ನ ಓದಿದ್ರೆ ಸಾಕು ಅನ್ನೋ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದರ ಜೊತೆಗೆ ಯಾವ ರೀತಿಯಾಗಿ ನೀವು ಇಲ್ಲಿ ಶಾಲೆಯನ್ನ ಆಯ್ಕೆ ಮಾಡಬೇಕು, ಅರ್ಜಿ ಹಾಕುವಾಗ ಶಾಲೆಯನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು, ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವ ಜಿಲ್ಲೆ ಯಾವ ತಾಲೂಕಲ್ಲಿ ಎಕ್ಸಾಮ್ ಬರೀಬಹುದು ಅನ್ನೋ ಮಾಹಿತಿಯನ್ನ, ಅದರ ಜೊತೆಗೆ ರೆಕಾರ್ಡ್ಸ್ಗಳು ಈ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆ ಏನೆಲ್ಲ ರೆಕಾರ್ಡ್ಸ್ ಬೇಕು, ಮಾಹಿತಿಗಳು ಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಮೊದಲು ನಮ್ಮೆಲ್ಲ ಪೇರೆಂಟ್ಸ್ಗಳು ನಿಮ್ಮಲ್ಲಿ ಕೇಳ್ಕೊಳ್ತೇವೆ, ನೀವು ಅಲ್ಲಿ ಇಲ್ಲಿ ಫೋನ್ ಮಾಡಿ 1 ದಿವಸ 2 ದಿವಸ ಅಥವಾ 1 ಗಂಟೆ 2 ಗಂಟೆ ಸುಮಾರು ನಿಮ್ಮ ಕೆಲಸವನ್ನ ಬಿಟ್ಟು ಓಡಾಡ್ತೀರಾ. ಇದನ್ನ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅಲ್ಲಿ ಹೋಗಿ ಕೇಳೋದು, ಇಲ್ಲಿ ಹೋಗಿ ಕೇಳೋದು, ಮೊರಾರ್ಜಿ ಶಾಲೆ ಹೋಗೋದು, ಸ್ಕೂಲ್ ಮೇಸ್ಟ್ ಹತ್ರ ಹೋಗೋದು, ಕೆಲಸ ಬಿಟ್ಟು ಎಲ್ಲ ಮಾಡ್ತಿರ್ತೀರಾ. ಖಂಡಿತವಾಗ್ಲೂ ಕೂಡ ಈ 15 ನಿಮಿಷ ನೀವು ನನ್ನ ಜೊತೆಗೆ ಸಮಯವನ್ನ ಕೊಡಿ, ಕಂಪ್ಲೀಟ್ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೇನೆ. ಸೊ ನೀವು ಯಾರನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇದು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ರಾಜ್ಯ ಮಟ್ಟದ ನವೋದಯ ಮೊರಾರ್ಜಿ ತರಬೇತಿ ಕೇಂದ್ರ ಶಿವಮೊಗ್ಗ. ಈ ಮುಂದಿನ ಮಾಹಿತಿಗಾಗಿ ನಮ್ಮ ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಇದರ ರಿಸಲ್ಟ್ ಆಗಿರ್ಬೋದು, ಕಂಪ್ಲೀಟ್ ಲೈವ್ ಕ್ಲಾಸಸ್ ಆಗಿರ್ಬೋದು, ಮುಂದಿನ ಮಾಹಿತಿಗಾಗಿ ವಿಡಿಯೋ ಕೆಳಭಾಗದಲ್ಲಿ ಮೊದಲು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನೇ ಬೇಕಿದ್ರು ಕೂಡ ನಮ್ಮ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಟಚ್ ಮಾಡ್ಕೊಂಡು ಆಲ್ ನೋಟಿಫೈಡ್ ಆಗಿರಿ. ಖಂಡಿತವಾಗ್ಲೂ ಕೂಡ ನಮ್ಮ 5ನೇ ತರಗತಿ 8ನೇ ತರಗತಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂತಹ ಪ್ರವೇಶ ಪರೀಕ್ಷೆಗಳ ಮಾಹಿತಿಯನ್ನ ಸಂಪೂರ್ಣ ನಾನು ಕೊಡ್ತಾ ಹೋಗ್ತೇನೆ. ಹಾಗಾದ್ರೆ ಇವತ್ತಿನ ಮೊಟ್ಟ ಮೊದಲನೆಯ ನಮ್ಮ ಅಜೆಂಡಾ ಏನು ಅಂತ ಹೇಳಿದ್ರೆ, ಅರ್ಜಿಯನ್ನ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ದಿನಾಂಕ 10/1/2026 5ನೇ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಅರ್ಜಿಯನ್ನ ಹಾಕ್ಲಿಕ್ಕೆ ಎಲಿಜಿಬಿಲಿಟಿಯನ್ನ ಹೊಂದಿರ್ತಾರೆ. 10/1/2026 ಅರ್ಜಿ ಪ್ರಾರಂಭವಾಗಿದೆ. ಅಂದ್ರೆ ಇವತ್ತಿನಿಂದ ಅರ್ಜಿ ಪ್ರಾರಂಭವಾಗಿದೆ. ಹಾಗಾದ್ರೆ ಎಲ್ಲಿವರೆಗೂ ನಾವು ಅರ್ಜಿಯನ್ನ ಹಾಕಬಹುದು ಅಂತ ಹೇಳಿದ್ರೆ, ದಿನಾಂಕ 25/1/2026 ಇವತ್ತು ಅರ್ಜಿ ಪ್ರಾರಂಭವಾಗಿದೆ. ಅರ್ಜಿ ಪ್ರಾರಂಭವಾಗಿರ್ತಕ್ಕಂತಹ ದಿನಾಂಕ ಇಲ್ಲಿದೆ 2026. ಇದು 10/1/2026 ಅರ್ಜಿ ಪ್ರಾರಂಭವಾಗಿದೆ. 25/1/2026 ಸಂಜೆ 4 ಗಂಟೆವರೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಯಾರು ಗಡಿಬಿಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೇರೆಂಟ್ಸ್ ಯಾರು ಕೂಡ ನಿಮ್ಮ ಕೆಲಸವನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಅವಶ್ಯಕತೆನೂ ಇಲ್ಲ. ನಾನು ಇಲ್ಲಿ ಯಾವ ಡಾಕ್ಯುಮೆಂಟ್ರಿಗಳು ಬೇಕು, ಮಾಹಿತಿ ಹೇಗೆಲ್ಲ ನಿಮ್ಮನ್ನ ನಾವು ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಸರ್, ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಇದ್ದೀರಾ ಸರ್, ಅರ್ಜಿಯನ್ನ ಹೇಗೆ ಹಾಕಬೇಕು, ಅರ್ಜಿಯನ್ನ ಹೇಗೆ ಹಾಕಬೇಕು ನೀವು ಅಂತ ಹೇಳಿದ್ರೆ ಕೆಳಭಾಗದಲ್ಲಿ ನಮ್ಮ ಅರ್ಜಿ ಫಾರ್ಮೇಟ್ ಅನ್ನ ಕೊಟ್ಟಿದ್ದಾರೆ. ನಾನು ಸರ್, ನೀವು ಫೋನಲ್ಲಿ ಹೇಳ್ತಾ ಇದ್ದೀರಾ ಈ ಫಾರ್ಮೇಟ್ ನಮಗೆ ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿನ, ಈ ಫಾರ್ಮೇಟ್ ಅನ್ನ ನೀವು ನಿಮ್ಮ
ಹತ್ತಿರದ ಕಂಪ್ಯೂಟರ್ ಸೆಂಟರ್ ನಲ್ಲಾದ್ರೂ ಭರ್ತಿ ಮಾಡ್ಕೋಬಹುದು. ಇಲ್ಲ ಸರ್, ನನ್ನ ಮಗ ಅಥವಾ ನನ್ನ ಮಗಳು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರೀತಾನೆ, ಅವನು ಬರ್ದಿದ್ದು ಬೇರೆಯವರಿಗೆ ಓದ್ಲಿಕ್ಕೆ ಅರ್ಥ ಆಗುತ್ತೆ, ಒಂದು A4 ಸೈಜ್ ನ ಪೇಪರ್ ಅನ್ನ ತಕೊಳ್ಳಿ. ಆ ಪೇಪರ್ ಅಲ್ಲಿ 2026ನೇ ಸಾಲಿನ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಅಭ್ಯರ್ಥಿಯು ಸಲ್ಲಿಸಬೇಕಾದ ಅರ್ಜಿಯ ವಿವರ ಘೋಷಣಾ ಪತ್ರ ಅಂತ ಹೇಳಿ ನೀವು ಪ್ರಿಂಟ್ಔಟ್ ಆದ್ರೂ ತಕೊಳ್ಳಿ. ಸರ್, ಪ್ರಿಂಟ್ಔಟ್ ಎಲ್ಲಿ ತಕೊಳ್ಳೋದು ಸರ್? ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಟೆಲಿಗ್ರಾಮ್ ಚಾನಲ್ ಒಂದು ಆಪ್ ಇದೆ, ಅಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಸರ್ಚ್ ಮಾಡಿ, ಇದನ್ನ ಹಾಕಿರ್ತೀವಿ. ಇಲ್ಲಿಂದನೂ ಕೂಡ ನೀವು ಪ್ರಿಂಟ್ಔಟ್ ಅನ್ನ ತಗೋಬಹುದು. ಏನೆಲ್ಲ ಮಾಹಿತಿಗಳನ್ನ ನಾವು ತೆಗೆದುಕೊಂಡು ಹೋಗ್ಬೇಕು, ಎಲ್ಲಿ ತೆಗೆದುಕೊಂಡು ಹೋಗ್ಬೇಕು ಸರ್? ಈಗ ನಾನು ಹೇಳುವ ಇಷ್ಟು ಮಾಹಿತಿಯನ್ನ ನಿಮ್ಮ ತಾಲೂಕಿನಲ್ಲಿರುವ ಅಥವಾ ನಿಮ್ಮ ಜಿಲ್ಲೆಯಲ್ಲಿರುವ ಅಥವಾ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ, ಅಟಲ್ ಬಿಹಾರಿ ವಸತಿ ಶಾಲೆ, ಯಾವ ಎಲ್ಲ ಕರ್ನಾಟಕ ಕ್ರೈಸ್ ಅಂಡರ್ ಅಲ್ಲಿ ನಡೀತಕ್ಕಂತಹ ಶಾಲೆಗಳಿವೆ, ಆ ಶಾಲೆಯ ಪ್ರಾಂಶುಪಾಲರ ಹತ್ರ ನೀವು ಈ ಅರ್ಜಿ ಮಾಹಿತಿಯನ್ನ ತೆಗೆದುಕೊಂಡು ಹೋಗಬೇಕು. ಸರ್, ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ವಿ ಸರ್, ಅದರಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನಾವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತೀವಿ ಪೇರೆಂಟ್ಸು. ಆದರೆ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂತಹ ಈ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ಅಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಸ್ಕೂಲ್ ಮೇಸ್ಟ್ರುಗಳಾಗಿರ್ಬೋದು, ಟೀಚರ್ಗಳಾಗಿರ್ಬೋದು, ವೆಬ್ಸೈಟ್ ನವರಾಗಿರ್ಬೋದು, ಕಂಪ್ಯೂಟರ್ ಸೆಂಟರ್ನವರಾಗಿರ್ಬೋದು, ಯಾರು ಕೂಡ ಈ ವಿಡಿಯೋದಲ್ಲಿ ಕೊಡ್ತಿರ್ತಕ್ಕಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರ್ತಕ್ಕಂತಹ ಈ ಪ್ರವೇಶ ಪರೀಕ್ಷೆಗೆ ನೀವು ಕಂಪ್ಯೂಟರ್ ಅಲ್ಲಿ ಅರ್ಜಿಯನ್ನ ಹಾಕುವಾಗಿಲ್ಲ. ಫಾರ್ಮೆಟ್ ಪ್ಲೀಸ್, ಈ ಫಾರ್ಮೆಟ್ ಅನ್ನ ನಾವು ಭರ್ತಿ ಮಾಡ್ಕೊಳ್ತೀವಿ. ಹೀಗೆ ಬರ್ಕೋಬೇಕು: ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಸ್ವಂತ ಜಿಲ್ಲೆ, ಸ್ವಂತ ತಾಲೂಕು. ಬಹಳ ಇಂಪಾರ್ಟೆಂಟ್ ಇದು, ಸ್ವಂತ ಜಿಲ್ಲೆ, ಸ್ವಂತ ತಾಲೂಕು. ನಿಮ್ಮ ಸ್ವಂತ ಜಿಲ್ಲೆ ದಾವಣಗೆರೆ ಇದೆ, ನಿಮ್ಮ ಆಧಾರ್ ಕಾರ್ಡ್ ದಾವಣಗೆರೆಯಲ್ಲಿ ಇದೆ, ನಿಮ್ಮ ರೇಷನ್ ಕಾರ್ಡ್ ದಾವಣಗೆರೆಯಲ್ಲಿ ಇದೆ, ನೀವು ಶಿವಮೊಗ್ಗ ಜಿಲ್ಲೆಯಲ್ಲಿ ಓದ್ತಾ ಇದ್ದೀರಾ. ಹಾಗಿದ್ದಾಗ ನೀವೇನ್ ಮಾಡ್ಬೇಕು? ನಿಮ್ಮ ಸ್ವಂತ ಜಿಲ್ಲೆ, ಸ್ವಂತ ತಾಲೂಕು ಎಲ್ಲಿ ನಿಮ್ಮ ರೆಕಾರ್ಡ್ಸ್ ಇದೆಯೋ ಆ ಮಾಹಿತಿಯನ್ನ ಇಲ್ಲಿ ತುಂಬಬೇಕು. ಸ್ಯಾಟ್ಸ್, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್ ಅನ್ನ ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಇದನ್ನ ಕೊಡ್ತಾರೆ. ಯಾವ ಶಾಲೆ? ಪ್ರಸಕ್ತ ವರ್ಷದಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಸ್ಯಾಟ್ಸ್ ನಂಬರ್ ಅನ್ನ ಕೊಡ್ತಾರೆ. ಸರ್, ಈ ಎಕ್ಸಾಮ್ ಅನ್ನ ಯಾರೆಲ್ಲ ಬರೀಬಹುದು? CBSE, ICSE, ಸ್ಟೇಟ್ ಸಿಲೆಬಸ್ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಈ ಎಕ್ಸಾಮಿನೇಷನ್ ಬರೀರಿ. ಯಾಕಂತ ಹೇಳಿದ್ರೆ ಇಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂತಹ ಸಬ್ಜೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಬಹಳ ಅದ್ಭುತವಾಗಿರುತ್ತೆ. ನಾವೆಲ್ಲ ಪೇರೆಂಟ್ಸ್ ಅನ್ಕೊಂಡ್ಬಿಟ್ಟಿದೀವಿ ಈ ಮೊರಾರ್ಜಿ ವಿಡಿಯೋ ಅಂದ್ರೆ ಟಚ್ ಮಾಡಿ ನೋಡೋರ್ ಸಂಖ್ಯೆ ನಾವು ಕಡಿಮೆ ಆಗಿದ್ದೀವಿ. ನವೋದಯ ಅಂತ ಟೈಟ್ಲ್ ಬಂದ್ಬಿಟ್ರೆ ಎಲ್ಲೂ ಸರ್ಚ್ ಮಾಡಿ ಎಲ್ಲಾ ನೋಡ್ತೀವಿ. ಈ ಮೊರಾರ್ಜಿ ಶಾಲೆಯ ಫೆಸಿಲಿಟೀಸ್ ಅನ್ನು ಕೂಡ ಹೇಳ್ತೀನಿ. ಅದೇ ರೀತಿಗೆ ನಿಮ್ಮೆಲ್ಲರ ನೆಚ್ಚಿನ ಮಂಜು ಸರ್ ಅವರ 2026-27ನೇ ಸಾಲಿನಲ್ಲಿ ಕಂಟೆಂಟ್ ಬೇಸ್ಡ್ ಬಹೆಟ್ ಲೆಸ್ ಸ್ಕೂಲ್ ಈ ವರ್ಷ ಓಪನ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೊರಗಡೆ ಅವಕಾಶ ಸಿಕ್ಕಿಲ್ವೋ ನಾನು ನಿಮ್ಗೆ ಅವಕಾಶವನ್ನ ಕೊಡ್ತೀನಿ. ಆ ಫೋನ್ ನಂಬರ್ ಅನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತೀವಿ ಈ ಫಾರ್ಮ್ ಆದ ನಂತರದಲ್ಲಿ. ಹೆಡ್ ಮಾಸ್ಟರ್ ಹತ್ರ ಸ್ಯಾಟ್ಸ್ ನಂಬರ್ ಅನ್ನ ತಗೋಬೇಕು. ಮೀಸಲಾತಿ ಯಾವ ಕೆಟಗರಿನಲ್ಲಿ ಇದ್ದೀರಾ ನೀವು ಆ ಕೆಟಗರಿಯನ್ನ ಬರಿಬೇಕು. ಜಾತಿ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆಯನ್ನ ಬರಿಬೇಕು. ಎಲ್ಲರೂ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ. ಅದರಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನು ಬರಿಬೇಕು. ಪೋಷಕರ ಮೊಬೈಲ್ ನಂಬರ್ ಬರಿತೀರಿ. ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವ ಜಿಲ್ಲೆ ಮತ್ತು ತಾಲೂಕು, ಇದು ಬಹಳ ಇಂಪಾರ್ಟೆಂಟ್. ಯಾವ ಜಿಲ್ಲೆಗೆ ಹೋಗಿ ನೀವು ಎಕ್ಸಾಮ್ ಬರಿಬೇಕಂತ ಅನ್ಕೊಂಡು. ಸರ್, ನಾನೀಗ ಬೆಂಗಳೂರು ಜಿಲ್ಲೆಯಲ್ಲಿ ಓದ್ತಾ ಇದ್ದೀನಿ ಸರ್. ಈ ಮೊರಾರ್ಜಿ ಎಕ್ಸಾಮ್ ಬಂದಾಗ ನಾನು ಬಾಗಲಕೋಟೆನಲ್ಲಿ ಇರ್ತೀನಿ ಸರ್, ನಾನು ಬಾಗಲಕೋಟೆನಲ್ಲಿ ಎಕ್ಸಾಮ್ ಬರಿಬಹುದಾ? ಅದಕ್ಕೋಸ್ಕರನೇ ಹೇಳಿದ್ದಾರೆ, ಖಂಡಿತವಾಗ್ಲೂ ಕೂಡ ನೀವು ಎಕ್ಸಾಮ್ ಇಡೀ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾದ್ರೂ ಬರಿಬಹುದು. ನಿಮ್ಮನ್ನ ಸ್ಟೇಟ್ ರ್ಯಾಂಕಿಂಗ್ ಅಲ್ಲಿ ತೆಗಿತಾರೆ, ನಂತರದಲ್ಲಿ ಡಿಸ್ಟ್ರಿಕ್ಟ್ ರ್ಯಾಂಕಿಂಗ್ ಅಲ್ಲಿ ತೆಗಿತಾರೆ. ಹಾಗಾಗಿ ನೀವು ಎಲ್ಲಿ ಆದ್ರೂ ಹೋಗ್ಬೇಕಾದ್ರೂ ಕೂಡ ಎಕ್ಸಾಮಿನೇಷನ್ಸ್ ಅನ್ನ ಬರಿಬಹುದು. ಕೆಳಗಡೆ ಏನಿದೆ? ವಿದ್ಯಾರ್ಥಿಯ ಸಹಿ, ಇಲ್ಲಿ ಅಭ್ಯರ್ಥಿಯ ಸಹಿ ಅಂದ್ರು ವಿದ್ಯಾರ್ಥಿ ಅಂತಾನೆ, ಪೋಷಕರ ಸಹಿ. ಇಷ್ಟನ್ನ ಮಾಡಿ ನಿಮ್ಮ ಹತ್ತಿರದ ಮೊರಾರ್ಜಿ ಶಾಲೆ ಪ್ರಾಂಶುಪಾಲರಿಗೆ ಹೋಗ್ಕೊಟ್ರೆ ₹1 ಫೀಸ್ ಇಲ್ದಂಗೆ
ನಿಮ್ಗೆ 100% ಅರ್ಜಿಯನ್ನ ಅವ್ರು ಹಾಕೊಡ್ತಾರೆ. ಸರ್, ಅರ್ಜಿ ಹಾಕಿದ ನಂತರದಲ್ಲಿ ಏನ್ ಮಾಡ್ಬೇಕು ಸರ್, ಏನನ್ನ ಓದ್ಬೇಕು, ಎಕ್ಸಾಮ್ ಡೇಟ್ ಅನ್ನು ಕೂಡ ಹೇಳ್ತೇನೆ, ಏನನ್ನ ಓದ್ಬೇಕು. ನಾನು ನಂತರದಲ್ಲಿ ಎಕ್ಸಾಮ್ ಡೇಟ್, ಮೊರಾರ್ಜಿ ಎಕ್ಸಾಮ್ ಡೇಟ್ ಕೂಡ ಹೇಳ್ತೇನೆ. ಸರ್, ನಾವು ಮೊರಾರ್ಜಿ ದೇಸಾಯಿಗೆ ಅರ್ಜಿ ಹಾಕಿದೀವಿ ಸರ್, ನಾವು ಏನನ್ನ ಓದ್ಬೇಕು ಸರ್. ಸೊ ನಮ್ಮ ಸಿಲೆಬಸ್ ಕಾಪಿ ಇಲ್ಲಿದೆ. ನಿಮ್ಮ ಮೊರಾರ್ಜಿ ದೇಸಾಯಿ ಬಹಳ ಜನ ಕೇಳ್ತೀರಿ, ಇನ್ನ ಸುಮಾರು ಪೇರೆಂಟ್ಸ್ಗಳು ಫೋನ್ ಮಾಡ್ತಾ ಕೇಳ್ತಿರ್ತಾರೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಟಾಪ್ 10 ಮೊರಾರ್ಜಿ ಶಾಲೆಗಳು ಯಾವುದು ಅನ್ನೋದನ್ನ. ನೀವು ಪೇಷನ್ಸ್ ಆಗಿ ಈ ವಿಡಿಯೋ ಸಂಪೂರ್ಣ ನೋಡ್ತೀರಿ ಅಂದ್ರೆ ಕಂಪ್ಲೀಟ್ ಮಾಹಿತಿಯನ್ನ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ವೀಕ್ಷಣೆ ಮಾಡಿ. 100 ಅಂಕಗಳಿಗೆ 100 ಪ್ರಶ್ನೆಯನ್ನ ಕೇಳಲಾಗುತ್ತೆ ಈ ಎಕ್ಸಾಮಿನೇಷನ್ಸ್ ಅಲ್ಲಿ. ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಯಾವ್ಯಾವ ಸಬ್ಜೆಕ್ಟ್ ಅನ್ನ ಕೇಳ್ತಾರೆ ಅನ್ನೋದನ್ನ ನನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ. ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, ಗಣಿತ ವಿಷಯ, ಸಾಮಾನ್ಯ ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲಾ ಪ್ರಶ್ನೆಗಳನ್ನ 20 ಅಂಕಗಳಿಗೆ ಕೇಳ್ತಾರೆ. 20 ಪ್ರಶ್ನೆಗಳನ್ನ 20 ಅಂಕಗಳಿಗೆ ಕೇಳ್ತಾರೆ. ಸರ್, ಎಲ್ಲಿಂದ ತಕೊಂಡ್ ಬರ್ತಾರೆ ಸರ್ ಅವ್ರ ಪ್ರಶ್ನೆಯನ್ನ? ಯಾರು ವರಿ ಮಾಡ್ಕೋಬೇಡಿ. ಪ್ರತಿ ಮಗು ಏನ್ ಮಾಡಿರುತ್ತೆ ಅಂತ ಹೇಳಿದ್ರೆ, ಶಾಲೆಗೆ ಹೋಗಿರುತ್ತೆ, ಆ ಟೆಸ್ಟಿಗೆ, ಆ FA1ಗೆ, SA1ಗೆ ಅಥವಾ FA2, FA3 ಏನ್ ಬೇಕೋ ಅಷ್ಟೇ ಓದ್ಕೊಂಡು ಮರ್ತು ಹೋಗಿರುತ್ತೆ ಮಗು. 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಇರುವ ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, ಗಣಿತ, ಸಾಮಾನ್ಯ ಸ್ಟೇಟ್ ಸಿಲೆಬಸ್, ಕರ್ನಾಟಕ ರಾಜ್ಯದಲ್ಲಿರುವ ಕನ್ನಡ ರಾಜ್ಯದ ಪಠ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ತೆಗಿತಾರೆ. ಆ ಪ್ರಶ್ನೆಗಳನ್ನ ನಿಮಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅದ್ರ ಸಂಬಂಧ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಕಂಪ್ಲೀಟ್ ಈ 5 ವಿಷಯಗಳಿಗೂ ಸಂಬಂಧಪಟ್ಟಂತೆ 4ನೇ ತರಗತಿ ಹಾಗೂ 5ನೇ ತರಗತಿಯ ಎಲ್ಲಾ ಪುಸ್ತಕಗಳನ್ನ ರೆಫರ್ ಮಾಡಿಬಿಟ್ಟು ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಒಂದು ಪುಸ್ತಕವನ್ನ ತಯಾರು ಮಾಡಿದ್ದೇವೆ. ಈ ಪುಸ್ತಕ ತಯಾರು ಮಾಡಿಬಿಟ್ಟು ಹಾಗೆ ಬಿಟ್ಟಿದೀವ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಮನೆಯಲ್ಲೇ ಕೂರಿಸಿ ಸೆಲೆಕ್ಷನ್ ಆಗ್ಲಿಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ನಿಮ್ಮ ಶಿಕ್ಷಣವೇ ಶಕ್ತಿ ಮೊರಾರ್ಜಿ ದೇಸಾಯಿನೂ ಕೂಡ ನನ್ನ ಮಕ್ಕಳು ಸೆಲೆಕ್ಷನ್ ಆಗಬೇಕು ಅಂತ ಹೇಳಿ ಬಹಳ ಎಫರ್ಟ್ ಹಾಕಿ ಈ 5 ಸಬ್ಜೆಕ್ಟ್ ನ ಟೆಕ್ಸ್ಟ್ ಬುಕ್ ಅನ್ನ ಶಾರ್ಟ್ ಕಟ್ ಅಲ್ಲಿ ಮಾಡಿದೀವಿ. ಇದನ್ನ ಕಂಪ್ಲೀಟ್ ವಿಡಿಯೋ ಶೂಟ್ ಮಾಡಿದೀವಿ. ನೀವು ಬಹಳ ಅದ್ಭುತವಾಗಿ ಮನೆಯಲ್ಲೇ ಪ್ರತಿದಿನ ಒಂದೊಂದೇ ವಿಡಿಯೋಸ್ಗಳ ಕ್ಲಾಸಸ್ ಅನ್ನ ಈ ಮೆಟೀರಿಯಲ್ ಜೊತೆಗೆ ನೋಡ್ಕೊಂಡು ನೀವು ಸಕ್ಸಸ್ ಆಗ್ಬೋದು. ಅದರ ಜೊತೆಗೆ ಈ ಎಕ್ಸಾಮಿನೇಷನ್ಸ್ ಅನ್ನ ನೀವು OMR ಶೀಟ್ ಅಲ್ಲಿ ಬರಿಬೇಕಾಗಿರೋದ್ರಿಂದ OMR ಶೀಟ್ ಮಾದರಿನೂ ಕೂಡ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಇನ್ನ 2 ರಿಂದ 3 ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ಸರ್, ಶಾಲೆಗಳನ್ನ ಆಯ್ಕೆ ಮಾಡೋದು ಹೇಗೆ ಅನ್ನೋದಕ್ಕೂ ಮುಂಚೆ, ಸರ್ ಇಷ್ಟು ಪುಸ್ತಕ ತೋರಿಸ್ಬಿಟ್ರಲ್ಲ ಸರ್, ಇಷ್ಟು ವಿಡಿಯೋ ಕಳಿಸ್ತೀವಿ ಅಂತ ಹೇಳ್ತೀರಿ ಸರ್, ಅವನ್ನೆಲ್ಲ ಹೇಗ್ ಓದ್ಬೇಕು, ಎಷ್ಟು ದಿವಸ ಟೈಮ್ ಇದೆ, ಎಕ್ಸಾಮ್ ಡೇಟ್ ಯಾವಾಗ ಸರ್? ಹಾಗಾದ್ರೆ ಆ ಎಕ್ಸಾಮ್ ಡೇಟ್ ಬರ್ತಾ ಇದೆ ನಿಮ್ಗೆ. ಎಕ್ಸಾಮ್ ಡೇಟ್ 1/3/2026 ಇಲ್ಲಿ ನೋಡ್ತಾ ಇದ್ದೀರಾ. 1/3 ತಾರೀಕು ಮಾರ್ಚ್ ತಿಂಗಳು 2026ನೇ ಇಸ್ವಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನೀವು ಯಾವ ಜಿಲ್ಲೆ, ಯಾವ ತಾಲೂಕಲ್ಲಿ ಎಕ್ಸಾಮ್ ಬರೀಬೇಕಂತ ಅರ್ಜಿಯಲ್ಲಿ ಹಾಕಿದ್ರು ಅಲ್ಲಿ ನಿಮಗೆ ಅರ್ಜಿ ಅಲಾಟ್ಮೆಂಟ್ ಸೀಟ್ ಅನ್ನ ಅಲಾಟ್ಮೆಂಟ್ ಮಾಡಿರ್ತಾರೆ. ನೀವು ಹೋಗಿ ಅಲ್ಲಿ ಎಕ್ಸಾಮಿನೇಷನ್ಸ್ ಅನ್ನ ಬರಿಬೇಕು. ಈ ಎಕ್ಸಾಮ್ ಅಲ್ಲಿ ನಾವು ಹೇಳಿದ ಹಾಗೆ ಅಥವಾ ನಮ್ಮ ಕ್ರೈಸ್ನವರು ಹೇಳಿದ ಹಾಗೆ ಅದನ್ನ ಹೊರತುಪಡಿಸಿ ಬೇರೆ ಯಾವ ಪ್ರಶ್ನೆನೂ ಕೂಡ ಕೇಳೋದಿಲ್ಲ. ಈಗ ಯಾವ ರೀತಿ ಪ್ರಶ್ನೆ ಬರಬಹುದು ಅನ್ನೋದನ್ನ ಒಂದು ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ಆಗ ನನಗೆ ಗೊತ್ತಾಗುತ್ತೆ ಈ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡಿದಿರಾ ಅಂತ ಹೇಳಿ. ನನ್ನ ಮೊದಲನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಪುರಸ್ಕೃತರ ಸಂಖ್ಯೆ ಎಷ್ಟು? ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಪುರಸ್ಕೃತರ ಸಂಖ್ಯೆ ಎಷ್ಟು ಅನ್ನೋದನ್ನ ಈ ವಿಡಿಯೋ ಕೆಳಭಾಗದಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಈ ವಿಡಿಯೋ ಕೆಳಭಾಗದಲ್ಲಿ ಕಮೆಂಟ್ ಮಾಡಿ. ಕ್ಲಾಸ್ ಅರ್ಥ ಆಗ್ತಿದೆಯಾ? ನಾನು ಹೇಳೋ ಮಾಹಿತಿ ರೀಚ್ ಆಗ್ತಿದೆಯಾ? ನೀವು ಮಾಡಬೇಕಾಗಿರೋದಿಷ್ಟೇ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಮಾಹಿತಿ ತಲುಪಬೇಕು. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ನಿಮ್ಮ ಫೇಸ್ಬುಕ್ ಅಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿ, ಎಲ್ಲಾ ವಿದ್ಯಾರ್ಥಿಗಳಿಗೂ ಮಾಹಿತಿ ಸಿಗ್ಲಿ ಅಂತ ಹೇಳ್ತಾ, ಸರ್ ಹಾಗಾದ್ರೆ ರೆಕಾರ್ಡ್ಸ್ ಅನ್ನ ಬಿಟ್ಕೊಂಡೆ ನಾನು. ರೆಕಾರ್ಡ್ಸ್ ಏನೇನು ಬೇಕು ಸರ್ ಅರ್ಜಿ ಹಾಕುವಾಗ, ದಾಖಲೆಗಳು ಏನೇನು ಬೇಕು ಅಂತ ಹೇಳಿದ್ರೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ
ಒಂದು ಫೋಟೋವನ್ನ ಅಂಟಿಸ್ಕೊಂಡಿದ್ರಿ, ಅದ್ರ ಜೊತೆಗೆ ಒಂದು ಫಾರ್ಮ್ಯಾಟ್ ಅನ್ನು ಕೂಡ ಭರ್ತಿ ಮಾಡ್ಕೊಂಡಿದ್ರಿ, ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಕೊಂಡು ಹೋಗ್ತೀರಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಕೂಡ ತಗೊಂಡು ಹೋಗ್ತೀರಾ. ಅದರ ಜೊತೆಗೆ ಮತ್ತೇನಿದೆ, ಜೊತೆಗೆ ನಿಮ್ಮ ಸ್ಯಾಟ್ಸ್, ಹೆಡ್ ಮಾಸ್ಟರ್ ಹತ್ರ ಸ್ಯಾಟ್ಸ್ ನಂಬರ್ ಅನ್ನ ತಕೊಂಡೋಗಿ ಕ್ಯಾಸ್ಟ್ ಇನ್ಕಮ್ ಅನ್ನ ತಕೊಂಡು ಹೋಗ್ತೀರಾ, ಸಾಕು ಅಷ್ಟೇ. ಸರ್, ಅರ್ಜಿಯನ್ನ ಹಾಕುವಾಗ ನಮ್ಮ ಜಿಲ್ಲೆಯಲ್ಲಿರುವ ಟಾಪ್ 10 ಮುರಾರ್ಜಿ ಶಾಲೆಯನ್ನ ಆಯ್ಕೆ ಮಾಡೋದು ಹೇಗೆ? ಸೊ ನೀವು ಅರ್ಜಿಯನ್ನ ಹಾಕುವಾಗ ನಿಮ್ಮ ಅರ್ಜಿಯ ಕೆಳಭಾಗದಲ್ಲಿ ಅಲ್ಲಿ ಯಾವಾಗ ಅಪ್ಲಿಕೇಶನ್ ಹಾಕಕ್ ಹೋಗ್ತಿರಲ್ಲ, ಅಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ ನಿಮಗೆ ಶಾಲೆಯನ್ನ ಆಯ್ಕೆ ಮಾಡ್ಲಿಕ್ಕೆ. ಡೌನ್ ಸ್ಕೂಲ್ ನೇಮ್ಸ್ ಅನ್ನ ತೋರಿಸಿ ಅಲ್ಲಿ ಎಲ್ಲಾ ಶಾಲೆಗಳ ಪಟ್ಟಿಯನ್ನ ಕೊಡ್ತಾರೆ. ನೀವು ನಿಮ್ಮ ಜಿಲ್ಲೆಯಲ್ಲಿರುವ ಎಲ್ಲಾ ಶಾಲೆಗಳನ್ನ ನೀವು ಅಲ್ಲಿ ಪ್ರಿಯಾರಿಟಿ ಮೇಲ್ಗಡೆ ಟಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದೋ ಒಂದು ಶಾಲೆ, ಯಾವುದೋ ಒಂದು ಜಿಲ್ಲೆ ಬಂದಿದೆ, ಬಾಗಲಕೋಟೆ ಜಿಲ್ಲೆ ಅನ್ಸುತ್ತೆ, ಇಲ್ಲಿ ಮೊರಾರ್ಜಿ ಶಾಲೆಗಳು ಅಥವಾ ಇಂದಿರಾ ಗಾಂಧಿ ಶಾಲೆಗಳು, ಯಾವ ಶಾಲೆಗಳು ಇರುತ್ತೆ ಅಲ್ಲಿ ಯಾವ ಕೆಟಗರಿ ರಿಸರ್ವ್ ಶಾಲೆಗಳು ಅಂತ ಇರುತ್ತೆ, ಅಲ್ಲಿರ್ತಕ್ಕಂತಹ ಎಲ್ಲಾ ಶಾಲೆಗಳು ಆಯ್ಕೆ ಮಾಡಿ. ನಿಮ್ಮ ಮಗು ಅತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡ್ಕೊಳ್ತು ಅಂತ ಹೇಳಿದ್ರೆ ನೀವು ಬಯಸಿದ ಶಾಲೆಗೆನೆ ಸೀಟ್ ಸಿಗುತ್ತೆ. ಸೊ ಪೇರೆಂಟ್ಸ್ ತುಂಬಾ ಕೇಳ್ತಾರೆ, ಸರ್ ತುಂಬಾ ಚೆನ್ನಾಗಿರೋದು ಯಾವ್ದು ಸರ್ ನಮ್ಮ ಜಿಲ್ಲೆಯಲ್ಲಿ? ಮೇಡಮ್ ಅವರೊಬ್ರು ಫೋನ್ ಮಾಡ್ತಾರೆ ಶಿವಮೊಗ್ಗ ಜಿಲ್ಲೆಯಿಂದ, ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಟಾಪ್ 10 ಮುರಾರ್ಜಿ ಶಾಲೆ ಯಾವುದು? ಟಾಪ್ 10 ಮುರಾರ್ಜಿ ಶಾಲೆ ಟಾಪ್ 1, ಟಾಪ್ 10 ಅಂತ, ಟಾಪ್ 13 ಅಂತ ಯಾವುದು ಇಲ್ಲ. ಪ್ರತಿಯೊಂದು ಮೊರಾರ್ಜಿ ದೇಸಾಯಿ ಶಾಲೆನವರು ಕೂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನ ಕೊಡ್ಲಿಕ್ಕೆ ಪ್ರತಿಯೊಂದು ಶಾಲೆಗಳು ಕೂಡ ಇವತ್ತು ಅಪ್ಗ್ರೇಡ್ ಆಗಿದ್ದಾವೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡ್ತಾ ಇದ್ದಾವೆ. ನಿಮ್ಗೆ ಆಯ್ಕೆ ಶಾಲೆಗಳನ್ನ ಪಟ್ಟಿಗಳನ್ನ ನೋಡಿ ಮೊದಲು ಪ್ರಿಯಾರಿಟಿ ಯಾವ್ದು ಬೇಕೋ ಆ ಪ್ರಿಯಾರಿಟಿಯನ್ನ ಕೊಟ್ಕೊಳ್ಳಿ. ಸರ್, ಆವಾಗ್ಲೇ ಹೇಳ್ತಾ ಇದ್ರಿ ನಾವು ಮೊರಾರ್ಜಿ ದೇಸಾಯಿ ಎಕ್ಸಾಮು ಬರೆಸ್ತೀವಿ, ಆದ್ರೆ ಅಲ್ಲಿಗೆ ಕಳಿಸೋದು ಬಿಡೋದು ಹೇಗೆ? ಖಂಡಿತವಾಗ್ಲೂ ಕೂಡ ಸೆಲೆಕ್ಷನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೀವು ಕಳಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅರ್ಜಿಯನ್ನು ಹಾಕಿ CBSE, ICSE ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಕನ್ನಡ ಗ್ರಾಮರ್ ಕಡ್ಡಾಯ, ಇಂಗ್ಲಿಷ್ ಗ್ರಾಮರ್ ಕಡ್ಡಾಯ, ಮೊರಾರ್ಜಿ ಎಕ್ಸಾಮ್ ಅಲ್ಲ, ನಿಮ್ಮ ಬದುಕಿನ ಶಿಕ್ಷಣದಲ್ಲೂ ಕೂಡ ಇದು ಕಡ್ಡಾಯ. ಸ್ಕೂಲಲ್ಲಿ ಏನ್ ಮಾಡ್ತಾರೆ, ಎಲ್ಲ ಬಹೆಟ್ ಮಾಡ್ಕೊಂಡಿರ್ತಾರೆ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ, ಅದೇ ಪ್ರಶ್ನೆ ಎಕ್ಸಾಮ್ ಬರೆದು ಬಂದಿರ್ತಾರೆ. ಇಲ್ಲಿ ಏನ್ ಕೊಡ್ತಾರಂತ ಅವ್ರು ಹೇಳಿರಲ್ಲ ಗ್ರಾಮರ್ ಪಾಯಿಂಟ್ ಅನ್ನ, ಒಮ್ಮೆ ಎಕ್ಸಾಮ್ ಬರ್ಸಿ. ಸರ್, ಇದೆಲ್ಲ ಆದ್ಮೇಲೆ ನಿಮ್ಮ ಶಾಲೆ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರಿ. ಸರ್, ನಮ್ಮ ಶಾಲೆ ಈ ವರ್ಷ 5ನೇ ತರಗತಿಗೆ 6ನೇ ತರಗತಿಗೆ ವಿತ್ ರೆಸಿಡೆನ್ಷಿಯಲ್ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಹೊಂದಿರತಕ್ಕಂತಹ ಶಾಲೆ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಶಿಕಾರಿಪುರ. ಇಲ್ಲಿ ನೂತನ ಶಾಲೆಯನ್ನ ಮಂಜು ಸರ್ ಅವರ 22 ವರ್ಷದ ಬೋಧನಾ ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಇವತ್ತಿನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕು ಅನ್ನೋದನ್ನ ಈ ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ. ನವೋದಯ, ಮೊರಾರ್ಜಿ, ಸೈನಿಕ ಯಾರೆಲ್ಲ ಹೋಗ್ತಾರೋ ನೀವು ಖಂಡಿತ ಹೋಗಿ. ಯಾರಿಗೆ ಅಲ್ಲಿ ಅವಕಾಶ ಸಿಗ್ಲಿಲ್ವಾ, ಇಲ್ಲ ಸರ್ ನಾವು ನಿಮ್ಮಲ್ಲೇ ಬರ್ತೀವ, ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೇರವಾಗಿ ನಿಮ್ಗೆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗುತ್ತೆ. ಆ ಮೀಟಿಂಗ್ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಗುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ 2ನೇ ಪ್ರಶ್ನೆ, ಹಾಗಾದ್ರೆ ಇದನ್ನು ಕೂಡ ಕಮೆಂಟ್ ಮಾಡಿ. ಇದು ಕೂಡ ನಿಮ್ಮ ಮುಂದಿನ ಎಕ್ಸಾಮ್ ಅಲ್ಲಿ ಬರಬಹುದು. ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಮೊದಲ ಪುರಸ್ಕೃತರು ಯಾರು? ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಬೇಕು. ಎಷ್ಟನೇ ಇಸವಿಯಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು? ಇದಿಷ್ಟನ್ನು ಕೂಡ ಒಂದೇ ಕಮೆಂಟ್ ಅಲ್ಲಿ ಹಾಕ್ಬೇಕು ನೀವು. ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು ಯಾರು? ಎಷ್ಟನೇ ಇಸವಿಯಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು? ಯಾವ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನೀವು ಮೊರಾರ್ಜಿ ದೇಸಾಯಿ ಶಾಲೆಗೆ ಆಯ್ಕೆ ಆಗ್ಲಿಕ್ಕೆ ನಾನು ಪುನಃ ಡೈಲಿ ಯೂಟ್ಯೂಬ್ ಲೈವ್ ಕ್ಲಾಸಸ್ ಬರ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಸೋಮವಾರ ಸಂಜೆ 6 ಗಂಟೆಗೆ ಪುನಃ ಲೈವ್ ಅಲ್ಲಿ ಸಿಗ್ತೀನಿ ವಿತ್ ಮೊರಾರ್ಜಿ ದೇಸಾಯಿ ಸಿಲೆಬಸ್ ನೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬಾಯ್.